ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ತಾನೆ? ಹೌದು, ಆದರೆ ನಾನಲ್ಲಿ ಓನರ್ ಅಲ್ಲ, ಸ್ಲೀಪಿಂಗ್ ಪಾರ್ಟ್ನರ್. ಕಂಪ್ನಿ ಶೇರಲ್ಲಿ ನಂದು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ. ನನ್ನ ಫ್ರೆಂಡ್ ಅದನ್ನು ನೋಡ್ಕೋತಾ ಇದ್ದಾನೆ. ನಾನು ಅಲ್ಲಿಗೆ ಬಂದಿದ್ದೆ, ಕೋಇನ್ಸಿಡೆಂಟ್ ಆಗಿ ನೀವು ಅಲ್ಲಿಗೆ ಬಂದಿದ್ರಿ. ಮತ್ತೆ ಅವತ್ತು ನೀವು ನನ್ನ ಇಂಟರ್ವ್ಯೂ ಮಾಡಿದ್ದು ಅದೆಲ್ಲ ಏನು? ಇಂಟರ್ವ್ಯೂ ಮಾಡಿದ್ ನಿಜ, ಆದರೆ ನೀವು ಅನ್ಕೊಂಡಿದ್ದ ಕೆಲ್ಸಕ್ಕಲ್ಲ, ಈಗ ನೀವು ಮಾಡ್ತಾ ಇದ್ದೀರಲ್ಲ ಆ ಕೆಲಸಕ್ಕೆ. ನೀವಿಂತ ಚೀಟರ್ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಇಷ್ಟು ದಿನ ನಾನು ಹಿಂದೆ ಅಲಿತಿದ್ರಲ್ಲ, ಅವಾಗ ಒಂದ್ಸಲ ನಾನು ಸೈಕಾಲಜಿಸ್ಟ್ ಅಂತ ಹೇಳ್ಬೋದಾಗಿತ್ತು ತಾನೆ. ಅಲ್ಲ, ಇದನ್ನ ಹೇಗ್ರಿ ಮುಚ್ಚಿಟ್ಟಿದ್ರಿ ನನ್ನಿಂದ? ನನ್ನ ಮಗಳು ಎತ್ಬಿಡ್ತಾಳೆ ರೀ, ಬೇಡರಿ. ನನಗೆ ಈ ವಿಷಯ ಹೇಳೋಕ್ಕೆ ಒಳ್ಳೆ ಸಂದರ್ಭ ಸಿಕ್ಕಿರಲಿಲ್ಲ. ನೋಡ್ರಿ, ಮೊದಲೇ ನನ್ನ ಮಗಳ ಹೆಲ್ತ್ ಕಂಡೀಷನ್ ಸರಿ ಇಲ್ಲ. ಅವಳು ರಿಕವರ್ ಆಗಬೇಕು ಅಂದರೆ ನೀವೇ ಅವಳ ಪರ್ಫೆಕ್ಟ್ ಅಮ್ಮ ಅಂತ ಅಂದ್ಕೊಂಡು ನಿಮ್ಗೆ ಕೆಲಸ ವಹಿಸ್ದೆ. ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನಾ? ಸ್ಪಾಟ್ ಪ್ಲ್ಯಾನು. ನೋಡ್ರಿ, ಇನ್ನು ಏನೇ ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ? ಈಗಲೇ ನನಗೆಲ್ಲ ಗೊತ್ತಾಗಬೇಕು, ನೀವು ಹೇಳಬೇಕು. ಅಯ್ಯೋ, ಈಗ ಸಡನ್ನಾಗಿ ಹೇಳಿದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅಂಥದ್ದೇನೂ ಇಲ್ಲ. ನೀವೊಂದು ಇಷ್ಟು ಟೈಮ್ ಕೊಟ್ಟರೆ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ನಾಳೆ ಹೇಳಲಾ? ಹ್ಞೂ ಅಂತೀರಾ? ಅಯ್ಯೋ, ಎಲ್ಲ ನನ್ನ ಕರ್ಮ. ಅಯ್ಯೋ, ಯಾಕೆ ಬೇಜಾರು ಮಾಡ್ಕೋತೀರಾ? ಹೋಗ್ಲಿ ಬಿಡ್ರಿ. ಈ ಕರ್ಮ ಧರ್ಮ ಎಲ್ಲ ನಮ್ಮ ಕೈಲಿ ಎಲ್ಲಿದೆ? ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಧರ್ಮ, ಕೆಟ್ಟದ್ದು ಮಾಡಿದ್ರೆ ಕರ್ಮ. ಚೆನ್ನಾವ್ರೆ, ಸಾನ್ವಿಗೆ ಪರಿಸ್ಥಿತಿ ಆದಮೇಲೆ ಅವಳನ್ನ ಬಿಟ್ಟು ಹೊರಗೆ ಹೋಗೋಕ್ಕಾಗದೆ ಈ ಕೆಲಸ ಮಾಡ್ತಾಯಿದ್ದೀನಿ. ಲಿಮಿಟೆಡ್ ಪೇಷಂಟ್ಸ್ನ ಇಲ್ಲೇ ಅಟೆಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೈಕಾಲಜಿಸ್ಟ್ ಆಗಿ ಪೇಷಂಟ್ಸ್ನ ಅರ್ಥ ಮಾಡ್ಕೋತಾ ಇದ್ದೀನಿ. ಏನು ಪ್ರಯೋಜನ? ಆದರೆ ನಾನೇನು ಅನ್ನೋದು ನಿಮ್ಗೆ ಇನ್ನೂ ಅರ್ಥನೇ ಆಗಿಲ್ವಲ್ಲ. ಅದು ಯಾವ ಸೀಮೆ ಸೈಕಾಲಜಿಸ್ಟೋ ಏನೋ, ಎಲ್ಲ ನನ್ನ ಕರ್ಮ. ಅಲ್ಲ ರೀ, ನಾನು ಹಿಂದೆ ಬಂದು ಕಾಡಿ ಬೇಡಿ ಮಾಡಿ ಈ ಕೆಲಸ ಮಾಡಿಸ್ತಿದ್ದೀರಾ ತಾನೇ? ಹೌದು, ಖಂಡಿತ, ಡೌಟೇ ಬೇಡ. ಅನಾರೋಗ್ಯದಿಂದ ಬಳಗ್ತಾ ಇರೋ ನನ್ನ ಮಗಳ ಜೊತೆ ಈ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದೀರಾ. ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅರ್ಚನವ್ರೆ, ಒಂದು 10 ನಿಮಿಷ ಬರ್ತೀನಿ. ದಿಶಾ ಅವ್ರು ಯಾವತ್ತಿದ್ರು ನಾನು ಹೆಂಡ್ತೀನಿ. ಅದನ್ನ ಬೇರೆ ಯಾರೋ ಒಪ್ತಿದ್ರು, ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ದೇಶ ಎಲ್ಲರ ಬಾಯಲು ಆ ದೇಶದ ಹೆಸರು, ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಚಿರುನು ಅವಳ ಹೆಸರು ಕೇಳಿದ್ರೆ ಮರದ ಓಡ್ ಹೋಗ್ತಾ ಇದ್ದೇನೋ, ಇವತ್ತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅದು ಅಲ್ಲದೆ ನನ್ನ ಕೈನೇ ತಡೆದು ನನಗೆ ಬುದ್ಧಿವಾದ ಹೇಳಕ್ ಬರ್ತಿದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆ ದೇಶನೇ. ಆದಷ್ಟು ಬೇಗ ಅವಳು ಆಡ್ತಾ ಇರೋ ಆಟಕ್ಕೆ ಬ್ರೇಕ್ ಹಾಕಲಿಲ್ಲ ಅಂದ್ರೆ ಅವಳು ನನ್ನನ್ನೇ ಓವರ್ಟೇಕ್ ಮಾಡ್ತಾಳೆ. ಹಾಗಾಗ್ಬಾರ್ದು. ಆ ಚಿರೋ ದೇಶ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನೇ ಮುಂದೆ ನಿಂತು ಅವ್ರ ಮದುವೆ ಮಾಡಿಸ್ದೆ. ಅಷ್ಟು ಸಾಕಾಗಲ್ಲ ಅಂತ ಸೈನಿಂಗ್ ಅಥಾರಿಟಿನೂ ಆ ದೇಶಂಗೆ ಕೊಟ್ಟೆ. ಆದ್ರೆ ಹಾಗೆ ಹಾಲು ಎರೆದ್ರೆ ಅದು ಕಕ್ಕೋದು ವಿಷಾನೇ ಅನ್ನೋ ಹಾಗೆ ಆ ದಿಶಾ ಈಗ ನನ್ನ ಮೇಲೆ ವಿಷ ಕಾಡ್ತಾ ಇದ್ದಾಳೆ. ದಿಶನ್ ವಿಚಾರದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋ ಸೌಂದರ್ಯ, ನೀವು ಯಾವ ತಪ್ಪು ಮಾಡಿಲ್ಲ. ನನ್ನ ವಿಷಯದಲ್ಲಿ ನೀವು ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಡಿಸಿಷನ್ ತಗೊಂಡಿದ್ದೀರಾ. ಹೇಗೋ ಈ ಕಂಪನಿ ಕೆಲಸದಿಂದ ನೀವು ರಿಟೈರ್ ಆಗೋ ಟೈಮ್ ಬಂದಿದೆ. ಸೊ ರಾಮಕೃಷ್ಣ ಅಂತ ಆರಾಮಾಗಿ ಮನೇಲಿ ಕೂತ್ಕೊಂಡು ಕಾಲ ಕಲೀರಿ. ಇಲ್ಲಿನ ಕೆಲಸನ ನಾನು ನೋಡ್ಕೋತೀನಿ. ನನ್ನ ಜೊತೆ ನಿಮ್ಮ ಇದನ್ನ ನನ್ನ ಗಂಡನೂ ಇದ್ದಾರಲ್ವಾ.
ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಕ್ಸ್ಪೈರ್ ಆಗೋ ಟೈಮ್ ಬಂದಿದೆ. ಸೊ ಗೆಟ್ ರೆಡಿ ಫಾರ್ ಯರ್ ರಿಟೈರ್ಮೆಂಟ್. ಏಯ್, ನನ್ನ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು? ನಾನು ಯಾವಾಗ ರಿಟೈರ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ಸುಮ್ಮನೆ ಕೂಗಾಡಬೇಡಿ. ಇಲ್ಲಿ ನಿಮ್ಮ ಸಪೋರ್ಟಿಗೆ ಯಾರೂ ಬರಲ್ಲ ಸೌಂದರ್ಯ. ಫಾರ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ನಿಮ್ಮ ಮೈದ್ನಾನು ನನಗೆ ಸಪೋರ್ಟ್ ಮಾಡೋದು. ಆಗಲೇ ನೋಡಿದ್ರಲ್ವಾ ಏನಾಯ್ತು ಅಂತ. ಅಲೆಗಳೊಬ್ಬರ ಮುಗ್ದ್ಮೇಲೆ ಸಮುದ್ರ ಶಾಂತವಾಗೋ ಥರ ನೀವು ಇಷ್ಟು ದಿನ ನಾನೇ ಅಂತ ಮೆರಿತಿದ್ರಿ. ಇನ್ನು ಮುಂದೆ ನಿಮ್ಮ ಟೈಮ್ ಮುಗಿದು ಇವಾಗಿಂದ ಏನೇ ಇದ್ರು ಈ ದಿಶಿಂದ ಜಸ್ಟ್ ವೇಟ್ ಅಂಡ್ ವಾಚ್. ಬಾಯ್ ಸೌಂದರ್ಯ. ಟೈಮ್ ಆಯ್ತು, ಇನ್ನು ಏನು ಮಾಡ್ತಿದ್ದೀರಿ ಅಲ್ಲಿ? ಅದು ಕ್ಯಾಬ್ ಸಿಗ್ತಿಲ್ಲ, ಅದಕ್ಕೆ ಕ್ಯಾಬ್ಗೋಸ್ಕರ ಕಾಯ್ತಿದ್ದೆ. ವಿಷಯ ಗೊತ್ತಿಲ್ವಾ ನಿಮಗೆ? ಏನು? ಇಂದು ಮೋಡ ಕವಿದ ವಾತಾವರಣ ಇದ್ದು ಮಳೆ ಬರೋ ಮುನ್ಸೂಚನೆ ಇರೋದ್ರಿಂದ ಕ್ಯಾಬ್ ಸಿಗೋದು ಕಷ್ಟ ಆಗುತ್ತೆ. ಅದರಿಂದ ನಿಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಂಡೋಗೋ ಜವಾಬ್ದಾರಿಯನ್ನು ಶ್ರೀಯುತ ಚಿರಾಗ್ ಅವರು ತೊಗೊಂಡಿದ್ದಾರೆ. ಪ್ರೀತಿಯಿಂದ ನೀವೇ ಒಪ್ಕೊಂಡು ಇಷ್ಟಪಟ್ಟು ಬಲಗಾಲಿಟ್ಟು ಬಂದರೆ ನೊಂದಿರೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬರಲ್ಲ ಅಂದರೆ? ಬರಲಿಲ್ಲ ಅಂದರೆ ಕಷ್ಟಪಟ್ಟಾದರೂ ಪರವಾಗಿಲ್ಲ, ನಿಮ್ಮನ್ನೇ ತಾಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಟ್ರಾಫಿಕ್ ಇಲ್ಲದಿರೋ ರೂಟಲ್ಲಿ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿರ್ಧಾರ ಆಗಿದೆ. ಚಿರಾಗ್, ಏನಾಗಿದೆ ನಿಮಗೆ? ಯಾಕೆ ಈ ಥರ ಆಡ್ತಿದ್ದೀರಾ? ನೋಡಿದವರೆಲ್ಲ ಏನು ಅನ್ಕೊಳ್ಳಲ್ಲ? ನೋಡೋಕ್ಕಿಲ್ಲಿ ಯಾರೂ ಇಲ್ಲ. ನೀವು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ನಮ್ಮ ತಾಳ್ಮೆ ಕೆಟ್ಟು ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ನೋಡ್ತಾರೆ, ನಿಮ್ದು ಒಳ್ಳೆ ಕರ್ಮ ಆಯಿತು. ಕರ್ಮ ಗಿರ್ಮ ಅಂದೆ, ಪ್ರೀತಿಸೋದೇ ನನ್ನ ಧರ್ಮ ಅನ್ಕೊಂಡು ನೋಡ್ರಿ, ಪರಿಣಾಮನೇ ಬೇರೆ ಆಗುತ್ತೆ. ಚಿರಾಗ್, ಯಾಕೋ ತುಂಬ ಅತಿಯಾಗಿ ಮಾತಾಡ್ತಿದ್ದೀರಾ. ಆಯಿತು, ನೀವೀಗ ಸೈಲೆಂಟಾಗಿ ಬಂದು ಗಾಡೀಲಿ ಕೂತ್ರೆ ನನ್ನಷ್ಟು ಡೀಸೆಂಟ್ ಹುಡುಗ ಪ್ರಪಂಚದಲ್ಲೇ ಸಿಗಲ್ಲ ನಿಮಗೆ. ಓ, ರಾಹುಕಾಲ ಶುರು ಆಗೋ ಟೈಮ್ ಅಂತೂ ಬೇಗ ಹೊರಡೋಣ ಬನ್ನಿ. ನಾನು ಬರಲ್ಲ. ಯಾಕ್ರಿ ನನ್ನ ಮೇಲೆ ಇಷ್ಟೊಂದು ಕೋಪ ನಿಮಗೆ?